ವಿಜಯ್ ರಾಘವೇಂದ್ರ ಅವರ ಬರ್ತ್ಡೇ ಈ ವರ್ಷ ಮಗ ಒಬ್ಬರೇ ಆಚರಿಸುತ್ತಿದ್ದಾರೆ. ಜೊತೆಗೆ ತಮ್ಮ ಶ್ರೀಮುರಳಿ ಅವರು ಸೇರಿ ಆಚರಿಸ್ತಾರೆ. ಪ್ರತಿ ವರ್ಷ ಸ್ನೇಹಿತರ ಜೊತೆಗೆ ವಿಜಯ್ ರಾಘವೇಂದ್ರ ಅವರು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೋತಿದ್ರು. ಸ್ಪಂದನ ಅವರು ಜೊತೆಗೆ ಇರ್ತಿದ್ರು. ಅವೆಲ್ಲವೂ ಕೂಡ ಒಂದು ಸ್ವೀಟ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ನೋಡ್ತಿರ್ಬೋದು, ಅಪರೂಪದ ಕ್ಷಣಗಳು. ಒಂದು 2-3 ಇಯರ್ಸ್ ಬ್ಯಾಕ್ ಎಷ್ಟು ಚೆನ್ನಾಗೆಲ್ಲ ಆಚರಣೆ ಮಾಡ್ತಾ ಇದ್ರು. ಬಟ್ ಸ್ಪಂದನ ಇಲ್ಲವಾದ ಬಳಿಕ ಯಾವುದೇ ಆಚರಣೆ ಬಂದರೂ ಸ್ಪಂದನನೇ ನೆನಪಾಗ್ತಾರೆ ವಿಜಯ್ ರಾಘವೇಂದ್ರ ಅವರಿಗೆ. ಅಷ್ಟಾಗಿ ಉತ್ಸಾಹ ಹುಮ್ಮಸ್ಸಿರುವುದಿಲ್ಲ. ಮಗ ಶೌರ್ಯ ಹುಟ್ಟುಹಬ್ಬವನ್ನು ಅಂದರೆ ತಂದೆಯ ಹುಟ್ಟುಹಬ್ಬವನ್ನು ಶೌರ್ಯ ಆಚರಿಸಿದ್ದಾರೆ. ವಿಜಯ್ ರಾಘವೇಂದ್ರ ಅವರು ಒಳ್ಳೆ ಸಕ್ಸಸ್ಫುಲ್ ನಟ, ತುಂಬ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಆಫರ್ಸ್ಗಳು. ಸದ್ಯಕ್ಕೆ ರಿಪ್ಪನ್ ಸ್ವಾಮಿ ಅಂತ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡ್ತಾ ಇದ್ದಾರೆ, ಸ್ವಪ್ನ ಮಂಟಪ ಅಂತ. ಸಿನಿಮಾ ಶೂಟಿಂಗ್ ಮತ್ತು ಇನ್ನು ಹೊಸ ಕಥೆಗಳು ಕೂಡ ಸೆಟ್ಟೇರಬೇಕಿದೆ, ಶೂಟಿಂಗ್ ಸ್ಟಾರ್ಟ್ ಆಗಬೇಕಿದೆ. ಒಳ್ಳೊಳ್ಳೆ ಕಥೆಗಳನ್ನು ಆಯ್ಕೆ ಮಾಡ್ಕೋತಾ ಇದ್ದಾರೆ. ಹೆಚ್ಚಾಗಿ ಪೊಲೀಸ್ ಪಾತ್ರವನ್ನು ಮಾಡ್ತಾ ಇದ್ದಾರೆ. ಮತ್ತು ಒಂದು ಅದ್ಭುತವಾದಂಥ ಒಂದು ಬೇರೆ ಬೇರೆ ರೀತಿ ಡಿಫ್ರೆಂಟ್ ಪಾತ್ರ ಎಲ್ರಿಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ. ಆ ರೀತಿಯ ಒಂದು ಪಾತ್ರಗಳನ್ನೆಲ್ಲ ಒಪ್ಕೋತಾ ಇದ್ದಾರೆ. ತಂದೆಯ ಒಂದು ಅದ್ಭುತವಾದಂಥ ಆ್ಯಕ್ಟಿಂಗ್ಗೆ ಫಿದಾ ಆಗಿದ್ದಾರೆ ಮಗ ಶೌರ್ಯನಿಗೂ ಕೂಡ ಆ್ಯಕ್ಟಿಂಗ್ ಅಂದರೆ ತುಂಬಾ ಇಷ್ಟ. ಅವರು ಕೂಡ ಅಭ್ಯಾಸವಂದರೆ ತರಬೇತಿಗಳನ್ನು ಟ್ರೈನಿಂಗನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ನಿಮಗೂ ಕೂಡ ಇಷ್ಟನ ಶೌರ್ಯ ಅಂದರೆ ವಿಜಯ್ ರಾಘವೇಂದ್ರ ಅವರ ಕುಟುಂಬ? ತಪ್ಪದೆ ಕಮೆಂಟ್ ಮಾಡಿ. ಹಾಗೆ ತಪ್ಪದೆ ವಿಜಯ್ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಿ.